ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಕನ್ನಡ ವ್ಯಾಕರಣದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡುತ್ತಿದ್ದೇನೆ. ಯಾರಿಗೆಲ್ಲ ಕನ್ನಡ ಓದೋಕ್ಕೆ, ಬರೆಯೋದಕ್ಕೆ, ಮಾತನಾಡೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತಲ್ಲ, ಅವರೆಲ್ಲ ಈ ವಿಡಿಯೋವನ್ನು ನೋಡಿ ಕಲಿಬೋದು. ಇದು ಮಾತ್ರ ಮಕ್ಕಳಿಗೆ ಅಲ್ಲ, ಕಿಡ್ಸ್ನಿಂದ ಹಿಡಿದು ಅಡಲ್ಟ್ವರೆಗೂ ಎಲ್ಲರೂ ನೋಡಿ ಕಲಿಬಹುದಾದ ಒಂದು ವಿಡಿಯೋ. ಹಾಗಾದರೆ ಇವತ್ತಿನ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ. ಇವಾಗ ನಿಮಗೆ ಕನ್ನಡ ಓದೋಕ್ಕೆ, ಬರೆಯೋಕ್ಕೆ, ಮಾತನಾಡೋಕ್ಕೆ ಪರ್ಫೆಕ್ಟಾಗಿ ಬರಬೇಕು ಅಂತ ಅಂದರೆ ಕನ್ನಡ ಬೇಸಿಕ್ ಮೊದಲು ನಮಗೆ ಗೊತ್ತಿರಬೇಕು. ಸೊ ಇವತ್ತು ನಾನು ನಿಮಗೆ ಕನ್ನಡ ಬೇಸಿಕ್ನಿಂದ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಕನ್ನಡ ಬೇಸಿಕ್ನಲ್ಲಿ ಮೊದಲು ಬರೋದು ಸ್ವರಗಳು. ಸೊ ಇವತ್ತು ನಾನು ನಿಮಗೆ ಸ್ವರಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಈ ಕ್ಲಾಸ್ನಲ್ಲಿ ನೀಡುತ್ತಿದ್ದೇನೆ. ಓಕೆನಾ? ಸ್ವರಗಳು. ಓಕೆ, ಸ್ವರಗಳು ಅಂದರೆ ಏನು ಅಂತ ಗೊತ್ತಾಯಿತು. ಸ್ವರಗಳು, ಅದರ ಅರ್ಥ ಏನು ಅಂತ ಇವತ್ತು ನಾವು ತಿಳಿದುಕೊಳ್ಳೋಣ. ಇಂಗ್ಲೀಷ್ನಲ್ಲಿ ಓವೆಲ್ಸ್ ಅಂತ ಬರುತ್ತೆ. ಎಷ್ಟಿದೆ ಇಂಗ್ಲೀಷ್ನಲ್ಲಿ ಓವೆಲ್ಸು? ಎ, ಇ, ಐ, ಓ, ಯು. ಅದೇ ಥರ ಕನ್ನಡದಲ್ಲಿ ಸ್ವರಗಳು ಅಂತ ಬರುತ್ತೆ. ಹಾಗಾದರೆ ಕನ್ನಡದಲ್ಲಿ ಸ್ವರಗಳು ಎಷ್ಟಿವೆ, ಸ್ವರಗಳು ಎಂದರೇನು, ಅದರಲ್ಲಿ ಎಷ್ಟು ವಿಧಗಳಿವೆ ಎಂಬುದನ್ನು ನಾವಿವತ್ತು ತಿಳಿದುಕೊಳ್ಳೋಣ. ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎನ್ನುತ್ತಾರೆ. ಅಂದರೆ ಸ್ವರಗಳು ಎಂದರೆ ಈ ಸ್ವರಗಳು, ಈ ಅಕ್ಷರಗಳು ಬೇರೆ ಅಕ್ಷರಗಳ ಮೇಲೆ ಡಿಪೆಂಡ್ ಆಗಿರಲ್ಲ. ಇವು ಸ್ವತಂತ್ರವಾಗಿರುತ್ತವೆ ಮತ್ತು ನಾವು ಇವುಗಳನ್ನ ಸ್ವತಂತ್ರವಾಗಿ ಉಚ್ಚರಿಸುತ್ತೇವೆ. ಅಂತಹ ಅಕ್ಷರಗಳಿಗೆ ನಾವು ಏನನ್ನುತ್ತೇವೆ ಅಂದರೆ ಸ್ವರಗಳು ಅಂತ ಹೇಳುತ್ತೇವೆ. ಹಾಗಾದರೆ ಕನ್ನಡದಲ್ಲಿ ಎಷ್ಟು ಸ್ವರಗಳಿವೆ? ಕನ್ನಡದಲ್ಲಿ ಒಟ್ಟು 13 ಸ್ವರಗಳು ಇವೆ. ಇಂಗ್ಲೀಷ್ನಲ್ಲಿ 5 ಇದೆಯಲ್ಲ, ಅದೇ ಥರ ಕನ್ನಡದಲ್ಲಿ 13 ಸ್ವರಗಳು ಇವೆ. ಹಾಗಾದರೆ ಇದರಲ್ಲಿ 2 ವಿಧಗಳು ಬರುತ್ತವೆ. ಒಂದು ಋಸ್ವರ ಅಂತ, ಇನ್ನೊಂದು ದೀರ್ಘ ಸ್ವರ ಅಂತ 2 ವಿಧಗಳನ್ನು ನಾವು ಇಲ್ಲಿ ನೋಡಬಹುದು. ಋಸ್ವರದಲ್ಲಿ ಯಾವ ಸ್ವರಗಳು ಬರುತ್ತವೆ ಅಂದರೆ ಅ, ಈ, ಉ, ರು, ಎ, ಓ. ಋಸ್ವರಗಳು ಎಷ್ಟು ಇವೆ ಅಂದರೆ ಟೋಟಲ್ ಆಗಿ 6 ಋಸ್ವರಗಳು ಇವೆ. ಋಸ್ವರ ಅಂದರೆ ನಾವು ಇದನ್ನು ಸ್ವಲ್ಪ ಎಳೆದು ಅಥವಾ ಡ್ರ್ಯಾಗ್ ಮಾಡಿ ಹೇಳಲ್ಲ, ಕ್ವಿಕ್ ಆಗಿ ಅಂತ ಹೇಳ್ಬಿಡ್ತೀವಿ. ಅ, ಇ, ಉ, ರು, ಎ, ಓ ಇವುಗಳನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಋಸ್ವರ ಅಂತ ಹೇಳ್ತೀವಿ. ಹಾಗಾದರೆ ನೆಕ್ಸ್ಟು ದೀರ್ಘ ಸ್ವರ ಅಂದರೆ ಇವುಗಳನ್ನ ನಾವು ಸ್ವಲ್ಪ ಡ್ರ್ಯಾಗ್ ಮಾಡಿ ಅಂದರೆ ಎಳೆದು ಇವುಗಳನ್ನ ನಾವು ಉಚ್ಚಾರ ಮಾಡ್ತೀವಿ. ಆ, ಈ, ಇದು ಯಾವ್ದು ಬರುತ್ತೆ ಅಂದರೆ ದೊಡ್ಡ ಉ, ದೊಡ್ಡ ಉ, ದೊಡ್ಡ ಎ, ಐ, ಓ, ಔ. ಇವು ದೀರ್ಘ ಸ್ವರಗಳು. ಹಾಗಾದರೆ ಟೋಟಲ್ ಆಗಿ ಎಷ್ಟು ದೀರ್ಘ ಸ್ವರಗಳಿವೆ? 7 ಇವೆ. ಋಸ್ವರಗಳು 6, ದೀರ್ಘ ಸ್ವರಗಳು 7. ಓಕೆನಾ? ಹಾಗಾದರೆ ಇಲ್ಲಿ ನೋಡೋಣ ಟೋಟಲ್ ಸ್ವರಗಳು. ಅ, ಆ, ಈ, ಉ, ಇದು ದೊಡ್ಡ ಉ, 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 ಉ ಆದಮೇಲೆ ಯಾವ್ದು ಬರುತ್ತೆ ಅಂದರೆ ಇದು ರು. ನೆಕ್ಸ್ಟ್ ಎ, ಐ, ಓ. ನೆಕ್ಸ್ಟ್ ಓ, ಔ, ಅಂ, ಅಹ. ಇದು ಟೋಟಲ್ ಆಗಿ ಎಷ್ಟಿವೆ ಅಂದರೆ ಇದರಲ್ಲಿ 15 ಸ್ವರಗಳು ಇವೆ. ಓಕೆನಾ? ನೀವು ಕೇಳ್ಬೋದು, ಹಾಗಾದರೆ ಅಂ, ಅಹ ಎಲ್ಲಿ ಬರುತ್ತೆ? ಋಸ್ವರದಲ್ಲಿ ಬರುತ್ತೋ ಅಥವಾ ದೀರ್ಘ ಸ್ವರದಲ್ಲಿ ಬರುತ್ತೆ ಅಂತ ನೀವು ಕೇಳ್ಬೋದು. ಹಾಗಾದರೆ ನೋಡಿ, ಅವುವರೆಗೆ ಟೋಟಲ್ ಆಗಿ 13 ಇವೆ. ಅಂ, ಅಹ ಇದರಲ್ಲಿ ಆ್ಯಡ್ ಮಾಡಿದರೆ 15 ಅಂತ ಆಗುತ್ತೆ. ಬಟ್ ನಾವು ಏನು ಮಾಡ್ತೀವಿ ಅಂದರೆ ಅಂ, ಅಹನ ನಾವು ಬೇರೆ ಭಾಗಗಳಲ್ಲಿ ತಗೋತೀವಿ. ಅವುಗಳು ಏನಂದರೆ ಯೋಗವಾಹಕಗಳು ಅಂದರೆ ಸ್ವರಗಳ ಮುಂದೆ ಉಚ್ಚಾರ ಮಾಡುವಾಗ 1 0 ಮತ್ತು 2 0 ಬಂದರೆ ಅದನ್ನು ನಾವು ಯೋಗವಾಹಕಗಳು ಅಂತ ಹೇಳ್ತೀವಿ. ಅಂ, ಅಹ ಹಾಗಾದರೆ ಏನು? ಅಂ, ಅಹಗಳು ಯೋಗವಾಹಕಗಳು. ಸ್ವರಗಳ ಮುಂದೆ ಉಚ್ಚಾರ ಮಾಡುವಾಗ 1 0 ಮತ್ತು 2 0 ಬಂದರೆ ಅವುಗಳನ್ನ ಯೋಗವಾಹಕಗಳು ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇವು ಸ್ವರಗಳಲ್ಲಿ ಆ್ಯಡ್ ಆಗಲ್ಲ. ಯಾಕಂದರೆ ಇವುಗಳು
ಒಂದು ಸೊನ್ನೆ ಎರಡು ಸೊನ್ನೆ ಮೇಲೆ ಡಿಪೆಂಡ್ ಆಗಿವೆ. ಹಾಗಾದರೆ ಸ್ವರಗಳು ಯಾವ ಅಕ್ಷರಗಳ ಮೇಲೆಯೂ ಸ್ವರಗಳು ಡಿಪೆಂಡ್ ಆಗಲ್ಲ, ಬಟ್ ಇವು ಡಿಪೆಂಡ್ ಆಗಿವೆ ಉಚ್ಚಾರ ಮಾಡುವಾಗ. ಸೊ ಇವುಗಳನ್ನು ನಾವು ಸ್ವರಗಳು ಅಂತ ಕನ್ಸಿಡರ್ ಮಾಡಲ್ಲ, ಯೋಗವಾಹಕಗಳು ಅಂತ ಹೇಳ್ತೀವಿ. ಓಕೆನಾ. ಯೋಗವಾಹಕಗಳಲ್ಲಿ ಎರಡು ವಿಧಗಳು, ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಓಕೆನಾ. ಅನುಸ್ವಾರ ಅಂದರೆ ಒಂದು ಸೊನ್ನೆ ಬರುತ್ತೆ, ವಿಸರ್ಗ ಅಂದರೆ ಎರಡು ಸೊನ್ನೆ ಬರುತ್ತದೆ. ಅನುಸ್ವಾರ ಅಕ್ಷರ ಯಾವುದು? ಅನುಸ್ವಾರ ಅಕ್ಷರ ಅಂ. ವಿಸರ್ಗ ಅಕ್ಷರ ಯಾವುದು? ಆಹಾ ಅಂತಲೂ ಕೇಳ್ಬೋದು. ನೀವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ SDA FDA ಅಟೆಂಡ್ ಮಾಡಿದಾಗ ಇದು ಕೂಡ ಬರ್ಬೋದು. ಅನುಸ್ವಾರ ಅಕ್ಷರ ಯಾವುದು? ಅಂ. ವಿಸರ್ಗ ಅಕ್ಷರ ಯಾವುದು? ಆಹಾ. ಇವು ಏನಂದರೆ ಯೋಗ ವಾಹಕಗಳು ಅಂತ ನಾವು ಹೇಳ್ತೀವಿ. ಇವತ್ತು ನಾವು ಸ್ವರಗಳ ಬಗ್ಗೆ ಕಂಪ್ಲೀಟಾಗಿ ತಿಳಿದುಕೊಂಡ್ವಿ. ಸ್ವರಗಳು ಅಂದರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಅಂತ ಹೇಳ್ತೀವಿ. ಒಟ್ಟು ಸ್ವರಗಳು ಎಷ್ಟಿವೆ? ಒಟ್ಟು ಸ್ವರಗಳು 13 ಇವೆ. ಋಸ ಸ್ವರ. ಋಸ ಸ್ವರದಲ್ಲಿ ಯಾವ ಯಾವ ಬರುತ್ತವೆ? ಅ, ಇ, ಉ, ರು, ಎ, ಓ. ಋಸ ಸ್ವರಗಳು ಟೋಟಲ್ ಆಗಿ 6 ಇವೆ. ದೀರ್ಘ ಸ್ವರಗಳು ಎಷ್ಟಿವೆ? ಆ, ಇ, ಉ, ಎ, ಐ, ಓ, ಔ. ಎಷ್ಟಿವೆ ಅಂದರೆ ಟೋಟಲ್ ಆಗಿ 7 ಇವೆ. ಹಾಗಾದರೆ ಇಲ್ಲಿ ನೋಡಿ, ಇವು ಎಲ್ಲ ಸ್ವರಗಳು ಅಂ ಅಹ ಬಿಟ್ಟು. ಹಾಗಾದರೆ ಅಂ ಅಹಗಳು ಏನು? ಅಮ್ಮ ಅಹಗಳು ಯೋಗವಾಹಕಗಳು. ಯೋಗವಾಹಕಗಳು ಎಂದರೆ ಸ್ವರಗಳ ಮುಂದೆ ಉಚ್ಚಾರ ಮಾಡುವಾಗ ಒಂದು ಸೊನ್ನೆ ಮತ್ತು ಎರಡು ಸೊನ್ನೆ ಬರುತ್ತದೆ. ಯೋಗವಾಹಕಗಳಲ್ಲಿ ಎರಡು ವಿಧಗಳು, ಒಂದು ಅನುಸ್ವಾರ. ಅನುಸ್ವಾರ ಯಾವುದು? ಅಂ. ವಿಸರ್ಗ ಯಾವುದು? ಅಹ. ಇವು ಯೋಗವಾಹಕಗಳು. ಓಕೆನಾ. ನಾನು ಇವತ್ತು ನಿಮಗೆ ಈ ಕ್ಲಾಸ್ನಲ್ಲಿ ಟೋಟಲ್ ಆಗಿ ನಿಮಗೆ ಸ್ವರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ. ನಿಮಗೆ ಏನಾದರೂ ಕನ್ಫ್ಯೂಷನ್, ಏನಾದರೂ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಅರ್ಥ ಆಗಿಲ್ಲ ಅಂದರೆ ನೀವು ನನಗೆ ಕೆಳಗಡೆ ಕಮೆಂಟ್ ಮುಖಾಂತರ ನೀವು ನನಗೆ ತಿಳಿಸ್ಬೋದು. ನಾನು ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂವನ್ನು ಮಾಡ್ತೀನಿ. ಹಾಗಾದರೆ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ವ್ಯಂಜನಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಓಕೆನಾ ಗೈಸ್. ಇವತ್ತು ನಾನು ಈ ಕ್ಲಾಸ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೈನಿಂಗ್ ಆಫ್ ಗೈಸ್. ಬಾಯ್ ಬಾಯ್.